ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ತಾವರೆಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಕನ್ನಡಾಂಬೆ ಹಾಗೂ ಭಾರತ ಮಾತೆಯ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡಿ ಉದ್ಘಾಟಿಸಲಾಯಿತು. ಈ ಶಿಬಿರವನ್ನು ಸೇವಾ ಭಾರತೀಯ ಚನ್ನಗಿರಿ ಶಾಖೆ, ತಾವರೆಕೆರೆ, ದುರ್ವಿಗೆರೆ, ನೆಲ್ಲಿಹಂಕಲು, ಮರವಂಜಿ ಗ್ರಾಮ ಪಂಚಾಯಿತಿಗಳು ಹಾಗೂ ವೀರಬಲ್ಲಾಳ ಕನ್ನಡ ರಕ್ಷಣಾ ವೇದಿಕೆಗಳ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ತಾವುಗಳು ಬಂದು ರಕ್ತದಾನ ಮಾಡಿ ಇತರರಿಂದಲೂ ರಕ್ತದಾನ ಮಾಡಿಸಿ ಎಂಬ ಸಾರ್ವಜನಿಕ ಜಾಗೃತಿ ಸಂದೇಶವೂ ನೀಡಲಾಯಿತು. ಆರೋಗ್ಯ ನಿರೀಕ್ಷಣಾ ಅಧಿಕಾರಿ ಮಂಜುನಾಥ್ ಮಾತನಾಡಿ, ರಕ್ತದಾನ ಮಾನವ ಸೇವೆಯಲ್ಲಿಯೇ ಶ್ರೇಷ್ಠ ಸೇವೆ. ಮನುಷ್ಯನ ರಕ್ತವನ್ನು ಕೃತಕವಾಗಿ ತಯಾರಿಸಲಾಗುವುದಿಲ್ಲ. ಒಬ್ಬರ ರಕ್ತ ಮೂವರಿಗೆ ಜೀವ ಕೊಡುವ ಸಾಮರ್ಥ್ಯ ಹೊಂದಿದೆ. 18ರಿಂದ 60 ವರ್ಷ ವಯಸ್ಸಿನ 45 ಕಿಲೋಮೀಟರ್ ಮೇಲ್ಪಟ್ಟವರು ನಿರ್ಭಯವಾಗಿ ರಕ್ತದಾನ ಮಾಡಬೇಕು ಎಂದರು. ರಕ್ತದಾನದಿಂದ ದೇಹದಲ್ಲಿ ಹೊಸ ರಕ್ತ ಕಣಗಳ ನಿರ್ಮಾಣ ಹೆಚ್ಚಾಗುತ್ತೆ, ರಕ್ತ ಕ್ಯಾನ್ಸರ್ ಅಪಾಯ ಕಡಿಮೆಯಾಗುತ್ತೆ ಅಂತ ತಿಳಿಸಿದರು. ನಂತರ ಮಾತನಾಡಿದ ಚನ್ನಗಿರಿ ತಾಲೂಕು ಸೇವಾ ಪ್ರಮುಖ ದೇವರಾಜ್, ಮಗುವಿನ ಮೊದಲ 1000 ದಿನಗಳು ಆರೋಗ್ಯ ಬೆಳವಣಿಗೆಯ ಅತ್ಯಂತ ಮುಖ್ಯ ಹಂತವಾಗಿದ್ದು, ಗರ್ಭಾವಸ್ಥೆಯಿಂದ 2 ವರ್ಷದವರೆಗೆ ತಾಯಿ ಮಕ್ಕಳಿಗೆ ಪೌಷ್ಟಿಕ ಆಹಾರ, ಆರೈಕೆ ಮತ್ತು ಒತ್ತಡ ರಹಿತ ವಾತಾವರಣ ಅಗತ್ಯ ಅಂತ ಹೇಳಿದ್ರು. ಕನ್ನಡಾಂಬೆಗೆ ಜೈ, ಕನ್ನಡಾಂಬೆಗೆ ಜೈ, ಕನ್ನಡ ಉಳಿಸಿ, ಕನ್ನಡ ಉಳಿಸಿ. 6 ತಿಂಗಳ ನಂತರ ಮಗುವಿಗೆ ಧಾನ್ಯ, ಬೇಳೆ, ಹಸಿರು ಸೊಪ್ಪು, ಹಣ್ಣು, ಹಾಲಿನ ಪದಾರ್ಥಗಳು, ಮೊಟ್ಟೆ, ಮಾಂಸ ನೀಡಬೇಕು. ಪ್ಯಾಕೆಟ್ ಜಂಕ್ ಫುಡ್ ದೂರವಿರಬೇಕು ಅಂತ ಸಲಹೆ ನೀಡಿದರು. ರಕ್ತಹೀನತೆಯನ್ನ ತಡೆಯಲು ಕಬ್ಬಿಣಾಂಶಯುಕ್ತ ಆಹಾರ, IFA ಸಿರಪ್ ಅಥವಾ ಮಾತ್ರೆಗಳ ನಿಯಮಿತ ಸೇವನೆ ಮಾಡಿಸಿಕೊಳ್ಳುವುದು ಮಗುವಿನ ಕಬ್ಬಿಣಾಂಶ ಹೆಚ್ಚಿಸಲು ಸಹಕಾರಿ ಅಂತ ಹೇಳಿದ್ರು. ಎಲ್ಲರೂ ರಕ್ತಹೀನತೆ ಪರೀಕ್ಷೆ ಮಾಡಿಸಿಕೊಳ್ಳಬೇಕು ಹಾಗೂ ಸುಪೋಷಣ್ ಜಾಗೃತಿ ಅಭಿಯಾನದಲ್ಲಿ ಪಾಲ್ಗೊಳ್ಳಬೇಕು ಅಂತ ಕರೆ ನೀಡಿದರು. ಶಿಬಿರದಲ್ಲಿ ಒಟ್ಟು 40ಕ್ಕೂ ಹೆಚ್ಚು ರಕ್ತದಾನಿಗಳು, ಇದರಲ್ಲಿ ಸುಮಾರು 8 ಜನ ಮಹಿಳೆಯರು ಸಹ ಭಾಗವಹಿಸಿ ಮಾನವೀಯ ಸೇವೆಗೆ ಪಾತ್ರರಾಗಿರುತ್ತಾರೆ ಎಂದು ತಾವರೆಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾ ಖಾಜಿ ಅಮೀರುದ್ದೀನ್ ತಿಳಿಸಿದರು. ವರದಿ ನೆಲ್ಲೂರು ಮಹಮ್ಮದ್ ಆಸಿಫ್, AB ನ್ಯೂಸ್ ಕನ್ನಡ, ಚನ್ನಗಿರಿ. ಫೋನ್ ಮಾಡಿದ್ದೆ ನಿನಗೆ ಅನ್ಸುತ್ತೆ. ಸರಿ बोलो भारत माता की जय, वंदे मातरम, वंदे मातरम. ಈ ಫಾರ್ಮ್ ಇದರಲ್ಲಿರೋಂಥ ಮಾಹಿತಿ ಇದನ್ನ ನಾವೆಲ್ಲವೂ ಕೂಡ ನಮ್ಮ ಊರಲ್ಲಿರೋಂಥ ಕೆಲವು ಕುಪೋಷಿತ ಮಕ್ಕಳುಗಳು, ಕುಬ್ಜ ಮಕ್ಕಳು ಅಂತ ಕರೀತಾರೆ, ಶ್ಯಾಮ್ ಮತ್ತು ಬೇಬಿ ಅಂತ ಕರೀತಾರೆ. ಶಾಲೆ ಅಂಗನವಾಡಿಗಳಲ್ಲಿ ಎಲ್ಲ ಪಟ್ಟಿ ಮಾಡ್ಕೊಂಡಿರ್ತಾರೆ. ಅದರ ಜೊತೆಗೆ ಆ ಥರದ ಮಕ್ಕಳನ್ನು ಗುರುತಿಸಬೇಕು. ಮತ್ತು ಗರ್ಭಿಣಿಯರು ಇರ್ತಾರೆ, ಆ ಥರದ ಮಕ್ಕಳು ಹುಟ್ಟಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರನೇ ಗರ್ಭಿಣಿಯನ್ನು ಮುಂಚಿತವಾಗಿ ಗುರುತಿಸಬೇಕು. ಅವರಿಗೆ ಸಮಯಕ್ಕೆ ಸರಿಯಾಗಿ ನಾವೆಲ್ಲ ಸರ್ಕಾರಿ ಆಸ್ಪತ್ರೆಯಿಂದ ಮತ್ತೊಂದು ತಾಯಿ ಕಾರ್ಡ್ ಎಲ್ಲ ಕೊಟ್ಟು ಅವರಿಗೆಲ್ಲ ತಾವೆಲ್ಲರೂ ಕೂಡ ಸಲಹೆ ಸೂಚನೆ ಕೊಟ್ಟಿರ್ತೀರ. ಅದರ ಜೊತೆಗೆ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಾಗ್ಬೋದು, ಸೇವಾ ಭಾರತಿ ಕಾರ್ಯಕರ್ತರೆಲ್ಲವೂ ಕೂಡ ಅವ್ರ ಮನೆಗಳನ್ನು ಭೇಟಿ ಮಾಡಿ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರನ್ನು ಬಳಸ್ಕೊಂಡು ಎಲ್ಲೆಲ್ಲಿ ಆ ಥರದ ಮಕ್ಕಳಿದ್ದಾವೆ, ಆ ಥರದ ಸ್ಲಮ್ ಏರಿಯಾಗಳು ಎಲ್ಲಿದ್ದಾವೆ ಅಂತ ಗುರುತಿಸಿ ಅದನ್ನು ಸೇವಾ ಬಸ್ತಿ ಅಂತ ಕರಿತೀವಿ. ಆ ಸೇವಾ ಬಸ್ತಿಗಳಲ್ಲಿ ಹೋಗಿ ಅವರಿಗೆ ಆರೋಗ್ಯ ತಪಾಸಣೆ ಆಚರಣೆ ಮಾಡದೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಾವು ಕನ್ನಡಿಗರು ಅನ್ನೋದು ನಮ್ಮ ಮನಸ್ಸಿನಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಮನದಲ್ಲಿ ಎಲ್ಲ ಇದ್ದರೆ ನಾವು ಈ ಒಂದು ಕನ್ನಡಾಂಬೆಗೆ ಅದೇ ಸೇವೆಯನ್ನು ಸಲ್ಲಿಸಿದಾಗ ಆಗುತ್ತೆ ಅಂತೇಳಿ ಈ ಮೂಲಕ ಹೇಳ್ತೀನಿ. ಸೊ ನೀವು ನೋಡ್ದಂಗೆ ಪ್ರತಿಯೊಂದು ರಾಜ್ಯದಲ್ಲೂ ಸಹ, ತಮಿಳುನಾಡು ಹೋಗ್ಲಿ, ಕೇರಳ ಹೋಗ್ಲಿ, ಎಲ್ಲೇ ಹೋದ್ರೂ ನಮ್ಮ ಗಾಡಿಗಳಿಗೆ ಫ್ಲಾಗ್ ಹಾಕಿದೀವಿ ಅಂದರೆ ಆ ಫ್ಲಾಗ್ಗಳನ್ನ ಕಿತ್ತಾಕ್ತಾ ಇದ್ದಾರೆ. ಯಾಕೆ ಕಿತ್ತಾಕ್ತಿದ್ದಾರೆ ಅಂದರೆ ಅವರಲ್ಲಿ ಒಗ್ಗಟ್ಟಿದೆ, ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಇದು ಒಗ್ಗಟ್ಟಿನ ಕೊರತೆ ಆಗ್ತಿದೆ. ಸೊ ಈಗ ನಾನು ಮತ್ತು ವೀರಬಲ್ಲಾಳ ಕನ್ನಡ ರಾಜ್ಯೋತ್ಸವ ಸಮಿತಿ ವತಿಯಿಂದ ರಕ್ತದಾನ ಶಿಬಿರವನ್ನು ಕೂಡ ಈ ದಿನ ಏರ್ಪಾಡು ಮಾಡಿದ್ದಾರೆ. ಈ ದಿನ ರಕ್ತದಾನಕ್ಕೆ ಬರುವಂಥ ಎಲ್ಲ ರಕ್ತದಾನಿಗಳಿಗೂ ಹಾಗೂ ಇಲ್ಲಿ ನೆರೆದಿರುವಂಥ ಸರ್ವರಿಗೂ
ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ತಾಯಿ ಭುವನೇಶ್ವರಿ ಎಲ್ಲರಿಗೂ ಒಂದು ಉತ್ತಮವಾದಂಥ ಒಂದು ಮಾರ್ಗದರ್ಶನವನ್ನು ನೀಡಲಿ, ಎಲ್ಲರಿಗೂ ಆರೋಗ್ಯ ಮತ್ತು ಆಯಸ್ಸನ್ನು ಕರುಣಿಸಲಿ ಅಂತ ಹೇಳಿಬಿಟ್ಟು 2 ಮಾತು ಹೇಳಿ ನನ್ನ ಮಾತು. ವಿಶೇಷವಾದ ಕಾರ್ಯಕ್ರಮ. ಯಾವುದೇ ದಾನಗಳಲ್ಲಿ ಶ್ರೇಷ್ಠ ದಾನ ಅಂದರೆ ನಾವು ರಕ್ತದಾನವನ್ನು ಮಾಡ್ತೀವಿ. ಯಾಕೆ ಅಂದರೆ ಒಬ್ಬ ವ್ಯಕ್ತಿಯಿಂದ 3 ಜೀವಗಳನ್ನು ಉಳಿಸುವಂಥ ಕೆಲಸ ಆಗ್ತಾ ಇದೆ. ಒಬ್ಬ ರಕ್ತದಾನ ಮಾಡೋದ್ರಿಂದ 3 ರೋಗಿಯ ಅವನು ಮನುಷ್ಯನಾಗಿ ಬಾಳಲಿಕ್ಕೆ ಸಾಧ್ಯ ಇದೆ. ಇವತ್ತು ಸಮಾಜದಲ್ಲಿ ನಾವು ನಿರ್ಮಾಣ ಮಾಡಬೇಕಾಗಿರೋದು ಏನಪ್ಪ ಅಂದರೆ ಉತ್ತಮ ಆರೋಗ್ಯ ಸಮಾಜವನ್ನು ನಿರ್ಮಾಣ ಮಾಡೋದ್ರ ಜೊತೆಗೆ ಸದೃಢ ಭಾರತವನ್ನು ನಿರ್ಮಾಣ ಮಾಡ್ಬೋದು. ಯಾಕೆಂದರೆ ಆರೋಗ್ಯ ಸರಿ ಇಲ್ಲ ಅಂದರೆ ಅವನು ಬದುಕಿದ್ದು ಸಾರ್ಥಕವಿಲ್ಲ. ಎಷ್ಟೋ ಜನ ಕುಪೋಷಿತರು ಸುಪೋಷಣೆಯಲ್ಲಿ ತುಂಬ ಜನ ಬಳಲ್ತಾ ಇದ್ದಾರೆ. ಮನೆಗಳಲ್ಲಿ ಅವರನ್ನು ನೋಡ್ಕೊಳ್ಳೋದೇ ಜೀವನ ಆಗೋಗ್ಬಿಟ್ಟಿದೆ. ಯಾಕಂದರೆ ಒಬ್ಬ ಮಗು ಹುಟ್ಟಬೇಕಾದ್ರೆ ಅವನು ಅಂಗವಿಕಲನಾಗಿ, ಕುಂಠಿತನಾಗಿ, ಕುಬ್ಜ ಮಗುವಾಗಿ ಹುಡ್ದ ಅಂದರೆ ಅವನು ನೋಡ್ಕೊಳ್ಳೋಕೆ ಅವ್ರ ತಂದೆ ತಾಯಿಗಳು ಅವ್ರ